ಕಣ್ಣುಗಳು ಮತ್ತು ಕಾಲುಗಳ ಚಲನೆ ಆಧಾರದ ಮೇಲೆ ಅದು ನಿಂತಿದೆ. ಸೊ ಹಾಗಾಗಿ ಭರತನಾಟ್ಯ ಭಾರತದಲ್ಲಿ 8 ಶಾಸ್ತ್ರೀಯ ಒಂದು ನೃತ್ಯಗಳಲ್ಲಿ ಅತ್ಯಂತ ಪ್ರಮುಖವಾಗಿದ್ದು ಮತ್ತು ಇದು ತಮಿಳುನಾಡಿನಲ್ಲಿ ಹುಟ್ಟುಕೊಂಡಿರ್ತಕ್ಕಂತಹ ನೃತ್ಯವಾಗಿದೆ ಮತ್ತು ಇವತ್ತು ಇಡೀ ಭಾರತದಲ್ಲಿ ಅತ್ಯಂತ ಪ್ರಖ್ಯಾತವಾಗಿರ್ತಕ್ಕಂತಹ ನಾಟ್ಯವಾಗಿದೆ. ಹಾಗಾಗಿ ತುಂಬಾ ಅಚ್ಚುಕಟ್ಟಾಗಿ ಆ ಒಂದು ಭರತನಾಟ್ಯವನ್ನ ಅವಳು ನಿಮ್ಮ ಮುಂದೆ ಪ್ರದರ್ಶನ ಮಾಡಿದ್ದು ಸೃಷ್ಟಿ ಅವಳಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ಮುಂದಿನದಾಗಿ ವೇದಿಕೆಯ ಮೇಲಿನ ಗಣ್ಯಮಾನ್ಯರ ಸನ್ಮಾನ ಹಾಗೂ ಸ್ಮರಣಿಕೆಯ ಗೌರವಾರ್ಪಣೆ ಕಾರ್ಯಕ್ರಮವನ್ನು ಶ್ರೀ ರಾಯನಗೌಡ ಹೆಗ್ಗನಗೌಡ ಪಾಟೀಲ್ ಹಾಗೂ ಶ್ರೀ ಪ್ರಶಾಂತ್ ರಾಮಪ್ಪ ಕಡಪ್ನವರು ನೆರವೇರಿಸಿಕೊಡಬೇಕೆಂದು ವಿನಂತಿಸಿಕೊಳ್ಳುತ್ತೇವೆ. ಗುರುಭ್ಯೋ ನಮಃ. ಎಲ್ಲರಿಗೂ ಶುಭ ಸಂಜೆಯ ನಮನಗಳನ್ನ ತಿಳಿಸುತ್ತಾ ಇವನಾರವ ಎಂದೆನಿಸದಿರಯ್ಯ, ಇವ ನಮ್ಮವ ಎಂದೆನಿಸಯ್ಯ, ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗನೆಂದೆನಿಸಯ್ಯ. ಬಸವಣ್ಣನವರ ಈ ಒಂದು ವಚನದೊಂದಿಗೆ ನಮ್ಮ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಮಹಾದಂಡನಾಯಕನನ್ನ ಕೊಟ್ಟಂತಹ ರಾಜ್ಯ ಅಂದ್ರೆ ಅದು ನಮ್ಮ ಕರ್ನಾಟಕ. KM ಕಾರ್ಯಪ್ಪರವರನ್ನ ಈ ಸಮಯದಲ್ಲಿ ನೆನೆಯುತ್ತಾ ಅವರು ಮೂಲತಃ ಕೊಡಗಿನವರು. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂತ ನಮ್ಮ ಊರಿನ ಸಮಸ್ತ ಗ್ರಾಮಸ್ಥರಿಗೂ ಕೂಡ ಹೃದಯಪೂರ್ವಕ ನಮನಗಳನ್ನ ಸಲ್ಲಿಸಲು ಬಯಸುತ್ತೇನೆ. ಶ್ರೀ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರುಮೆ ದೇವ ಸರ್ವ ಕಾರ್ಯೇಷು ಸರ್ವದಾ ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶಿವೇ ಶರಣಂ ತ್ರಯಂಬಿಕೆ ಶ್ರೀ ಗೌರಿ ನಾರಾಯಣಿ ನಮೋಸ್ತುತೆ. ಶ್ರೀ ವಿಘ್ನ ನಿವಾರಕ ವಿಘ್ನೇಶ್ವರನನ್ನು ಮನದಲ್ಲಿ ಸ್ಮರಿಸುತ್ತಾ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶ್ರೀ ಗಣೇಶ ಹಬ್ಬದ ಪ್ರಯುಕ್ತ ಗೆಳೆಯರ ಬಳಗ ಗೇರುಗೊಡ್ ಬಸಾಪರ್ ಇವರ ವತಿಯಿಂದ ಆಯೋಜಿಸಲಾಗಿರುವ ಜೈ ಸೈನಿಕ ಜೈ ಕೃಷಿಕ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮಕ್ಕೆ ಆಗಮಿಸಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂತ ಶ್ರೀ ಸಟಸ್ಥಲ ಬ್ರಹ್ಮ ಗುರು ಮಹೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಶ್ರೀ ಕ್ಷೇತ್ರ ಕೂಡಲ ಇವರ ಪಾದಾರವಿಂದಗಳಿಗೆ ನಮಸ್ಕರಿಸುತ್ತಾ, ಹಾಗೆಯೇ ವೇದಮೂರ್ತಿಗಳು ಶ್ರೀ ಸಿದ್ದಲಿಂಗಯ್ಯ ಬಸಯ್ಯ ಹಿರೇಮಠ್ ಸಾಕಿನ್ ಗೇರ್ಗುಡ್ ಬಸಾಪುರ್ ಇವರ ಪದಾರವೃಂದಗಳಿಗೆ ಕೂಡ ನಮಸ್ಕರಿಸುತ್ತಾ, ಹಾಗೂ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ವೇದಿಕೆಯನ್ನು ಅಲಂಕರಿಸಿರುವಂತಹ ದೇಶ ಕಾಯುವ ಯೋಧರಿಗೂ ದೇಶದ ಅನ್ನದಾತರಿಗೂ ಹಾಗೂ ಮುಖ್ಯ ಉಪನ್ಯಾಸರಿಗೂ ಕೂಡ ಅನಂತ ಅನಂತ ನಮನಗಳು. ಒಂದ್ ಕಡೆ DVG ಅವರು ಹೇಳ್ತಾರೆ, ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ಮಳೆ ವಿಧಿಸುರಿಯೇ, ದೀನ ದುರ್ಬಲರಿಗೆ ನೀನು ದಾರಿ ದೀಪವಾಗು ಅಂತ. ಅದರ ಅರ್ಥ ಇಷ್ಟೇ, ನೀನು ಹುಲ್ಲಾಗು ಬೆಟ್ಟದಡಿ ಅಂತಂದ್ರೆ ಬೆಟ್ಟದಲ್ಲಿ ನೀ ಹುಲ್ಲಾದ್ರೆ ನೋಡುಗರ ಕಣ್ಣನ್ನ ಸೆಳೆಯುತ್ತೀಯ, ಪ್ರಾಣಿಗಳಿಗೆ ಆಹಾರವಾಗಿ ಅವರನ್ನ ಸಂತೃಪ್ತಿಗೊಳಿಸ್ತೀಯ. ಹಾಗೆ ಕಲ್ಲಾಗು ಕಷ್ಟಗಳ ಮಳೆ ವಿಧಿಸುರಿ ಅಂದ್ರೆ ನಿನ್ನ ಜೀವನದಲ್ಲಿ ಏನೇ ಕಷ್ಟಗಳು ಬಂದ್ರೆ ನೀನು ಕಲ್ಲಾಗಿ ನಿಂತು ಅದನ್ನ ಎದುರಿಸು. ಹಾಗೆ ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಗೆ. ನಮ್ಮ ಸಮಾಜದಲ್ಲಿ ಅನೇಕ ಬಡ ವರ್ಗದವರು ಇರ್ತಾರೆ. ಅವರಿಗೆ ನಾವೇನಾಗಬೇಕು, ಕೈಲಾದ ಸಹಾಯವನ್ನ ಮಾಡಿ ನಾವು ಅವರ ಪಾಲಿಗೆ ಬೆಲ್ಲ ಸಕ್ಕರೆಯಾಗಬೇಕು. ಹಾಗೂ ಎಲ್ಲರೊಳಗೊಂದಾಗು ಮಂಕುತಿಮ್ಮ ಅಂತ ಹೇಳ್ತಾರೆ. ಆ ಮೂಲಕ ಅವರ ಒಂದು ನುಡಿಗಳನ್ನ ಈ ಸಮಯದಲ್ಲಿ ನೆನೆಯುತ್ತಾ, ಸಾಧನೆಗೆ ಕೊನೆಯಿಲ್ಲ, ಸಾಧಕರಿಗೆ ಸಾವಿಲ್ಲ, ಸಾಧಿಸುವ ಮೊದಲು ಅವಮಾನ, ಸಾಧಿಸಿದ ಮೇಲೆ ಸನ್ಮಾನ. ಈಗ ಮುಂದಿನದಾಗಿ ಸನ್ಮಾನ ಕಾರ್ಯಕ್ರಮ ದೇಶ ಸೇವೆಗೈದ ನಿವೃತ್ತ ಯೋಧರಿಗೂ ಹಾಗೂ ಪ್ರಗತಿಪರ ರೈತರಿಗೂ ಮತ್ತು ಸಂಪನ್ಮೂಲ ವಿಷಯ ತಜ್ಞರು ಮುಖ್ಯ ಉಪನ್ಯಾಸಕರಿಗೂ ಕೂಡ ಗೌರವಪೂರ್ವಕವಾಗಿ ಸನ್ಮಾನಿಸಿ ನೆನಪಿನ ಕಾಣಿಕೆಯನ್ನ ನೀಡಬೇಕೆಂದು ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ವಹಿಸಿರುವಂತಹ ಶ್ರೀ ಸಟಸ್ಥಲ ಗುರು ಮಹೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಶ್ರೀ ಕ್ಷೇತ್ರ ಕೂಡಲ ಇವರಲ್ಲಿ ನಮ್ರವಾಗಿ ವಿನಂತಿಸಿಕೊಳ್ಳುತ್ತೇನೆ. ಮೊದಲನೆಯದಾಗಿ ವಿಡಿಯೋ ಮಾಡಿ ನಾ ಫೋಟೋ ತೆಗಿತೀನಿ.